ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಸಮಾಜ ಇದರೊಳಗಡೆ ಇತಿಹಾಸ ವಿಭಾಗದಿಂದ ಅಧ್ಯಾಯ 15 ಮೊಘಲರು ಮತ್ತು ಮರಾಠರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಮೇನಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ. ಮೊದಲನೇದು, ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣ ಪ್ರತಾಪ ಸಿಂಹ. ಎರಡನೇ ಬಿಟ್ಟ ಸ್ಥಳ, ಫತೇಪುರ್ ಸಿಕ್ರಿಯನ್ನು ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು. ಮೂರನೇದು, ರಾಮಚರಿತ ಮಾನಸ ತುಳಸಿದಾಸರು ಬರೆದ ಕೃತಿ. ನಾಲ್ಕನೇದು, ಶಿವಾಜಿಯು ಪುಣೆಯ ಬಳಿ ಶಿವನೇರಿ ದುರ್ಗದಲ್ಲಿ ಜನಿಸಿದನು. ಐದನೇದು, ಶಹಜಹಾನನ ಮಗನ ಹೆಸರು ಔರಂಗಜೇಬ್. ಓಕೆ, ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅದರೊಳಗಡೆ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು? ಉತ್ತರ: ಮೊಘಲರು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಪರ್ಷಿಯನ್ ಭಾಷೆಯಲ್ಲಿ ಅಕ್ಬರ್ ನಾಮ ನಂತಹ ಕೃತಿಗಳು ಮತ್ತು ಹಿಂದಿಯಲ್ಲಿ ತುಳಸಿದಾಸರ ರಾಮಚರಿತ ಮಾನಸ ರಚನೆಯಾದವು. ವಾಸ್ತುಶಿಲ್ಪದಲ್ಲಿ ತಾಜ್ ಮಹಲ್, ಕೆಂಪುಕೋಟೆ ಮತ್ತು ಬುಲಂದ್ ದರ್ವಾಜಾ ಪ್ರಮುಖವಾದವು. ಸಂಗೀತದಲ್ಲಿ ತಾನ್ಸೇನ್ ಮತ್ತು ಚಿತ್ರಕಲೆಯಲ್ಲಿ ಚಿಕಿಣಿ ಶೈಲಿ ಅಭಿವೃದ್ಧಿಗೊಂಡವು. ಇದಿಷ್ಟು ಸಹ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅಕ್ಬರನ ಆಡಳಿತದ ಬಗ್ಗೆ ವಿವರಿಸಿ. ಉತ್ತರ: ಅಕ್ಬರನು ಉದಾರ ಮನೋಭಾವದ ಆಡಳಿತಗಾರನಾಗಿದ್ದು, ಹಿಂದೂಗಳ ಮೇಲೆ ವಿಧಿಸಿದ್ದ ಜಸಿಯಾ ಮತ್ತು ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು. ಇವನು ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹವನ್ನು ವಿರೋಧಿಸಿದನು. ಅಕ್ಬರನ ಮಂತ್ರಿಯಾದ ರಾಜ ತೋದರಮಲ್ಲನು ವೈಜ್ಞಾನಿಕ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತಂದನು. ಇದಿಷ್ಟು ನಾವು ಅಕ್ಬರನ ಆಡಳಿತದಲ್ಲಿ ನೋಡಬಹುದು. ಮೂರನೇ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೇನು? ಉತ್ತರ: ಔರಂಗಜೇಬನ ಸಂಕುಚಿತ ಧಾರ್ಮಿಕ ನೀತಿಯಿಂದಾಗಿ ಸಿಖ್ಖರು, ರಜಪೂತರು ಮತ್ತು ಮರಾಠರೊಂದಿಗೆ ನಿರಂತರ ಸಂಘರ್ಷ ಉಂಟಾಗಿ ಸಾಮ್ರಾಜ್ಯದ ಶಕ್ತಿ ಕುಂದಿತು. ಉತ್ತರಾಧಿಕಾರಕ್ಕಾಗಿ ನಡೆದ ಒಳ ಜಗಳಗಳು, ಭ್ರಷ್ಟ ಅಧಿಕಾರಿಗಳು ಮತ್ತು ಪರ್ಷಿಯಾದ ನಾದಿರ್ ಶಾನ ಆಕ್ರಮಣದಿಂದ ಮೊಘಲ್ ಸಾಮ್ರಾಜ್ಯವು ಅವನತಿ ಹೊಂದಿತು. ನೆಕ್ಸ್ಟ್ ಪ್ರಶ್ನೆ, ತಾಯಿ ಜೀಜಾಬಾಯಿಯವರು ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದರು? ಉತ್ತರ: ಜೀಜಾಬಾಯಿಯವರು ಶಿವಾಜಿಗೆ ಬಾಲ್ಯದಲ್ಲಿಯೇ ರಾಮಾಯಣ, ಮಹಾಭಾರತದ ವೀರರ ಕಥೆಗಳನ್ನು ಹೇಳುವ ಮೂಲಕ ಅವನಲ್ಲಿ ದೇಶಾಭಿಮಾನ ಮತ್ತು ಧರ್ಮ ರಕ್ಷಣೆಯ ಮನೋಭಾವವನ್ನು ಬೆಳೆಸಿದರು. ನೆಕ್ಸ್ಟ್ ಪ್ರಶ್ನೆ, ವಿಜಯಪುರದ ಸುಲ್ತಾನರು ಶಿವಾಜಿಯನ್ನು ಏಕೆ ವಿರೋಧಿಸಿದನು? ಉತ್ತರ: ಶಿವಾಜಿಯು ತನ್ನ 19ನೇ ವಯಸ್ಸಿನಲ್ಲಿಯೇ ವಿಜಯಪುರದ ಆದಿಲ್ ಶಾ ಅಧೀನದಲ್ಲಿದ್ದ ತೋರಣದುರ್ಗ, ರಾಯಗಢ, ಸಿಂಹಗಡ ಮತ್ತು ಪ್ರತಾಪಗಡ ಕೋಟೆಗಳನ್ನು ವಶಪಡಿಸಿಕೊಂಡ ಕಾರಣ ಸುಲ್ತಾನನು ಅವನನ್ನು ವಿರೋಧಿಸಿದನು. ಸೊ ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಈಗ 6ನೇ ಪ್ರಶ್ನೆ, ಶೈಸ್ತಾ ಖಾನ್ ಯಾರು? ಶಿವಾಜಿಯೊಡನೆ ನಡೆದ ಸಂಘರ್ಷದ ಪರಿಣಾಮವೇನು? ಉತ್ತರ: ಶೈಸ್ತಾ ಖಾನ್ ಔರಂಗಜೇಬನ ಅಧಿಕಾರಿಯಾಗಿದ್ದು, ಶಿವಾಜಿಯನ್ನು ಹತ್ತಿಕ್ಕಲು ದಖನ್ನಿಗೆ ಬಂದಿದ್ದನು. ಶಿವಾಜಿಯು ಪುಣೆಯ ಅರಮನೆಯಲ್ಲಿ ಮಲಗಿದ್ದ ಶೈಸ್ತಾ ಖಾನನ ಮೇಲೆ ಹಠಾತ್ ದಾಳಿ ನಡೆಸಿದಾಗ ಖಾನ್ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡು ಭಯಭೀತನಾಗಿ ಅಲ್ಲಿಂದ ಪಲಾಯನ ಮಾಡಿದನು. ಸೊ ಇದಿಷ್ಟು ನಾವು ಶೈಸ್ತಾ ಖಾನ್ ಬಗ್ಗೆ ಟಿಪ್ಪಣಿಯನ್ನು ನೋಡಬಹುದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 7ನೇ ಪ್ರಶ್ನೆ, ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು? ಉತ್ತರ: ಶಿವಾಜಿಯ ಪಟ್ಟಾಭಿಷೇಕವು ರಾಯಗಢ ಎಂಬ ರಾಜಧಾನಿಯಲ್ಲಿ ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಅವನು ಛತ್ರಪತಿ ಎಂಬ ಬಿರುದನ್ನು ಧರಿಸಿದನು ಮತ್ತು ತನ್ನ ರಾಜ್ಯವನ್ನು ಹಿಂದವಿ ಸ್ವರಾಜ್ಯ ಎಂದು ಕರೆದನು. ಸೊ ನಾವು ಸಿಂಪಲ್ ಆಗಿ ರಾಯಗಢದಲ್ಲಿ ನಡೆಯಿತು ಮತ್ತು ಅವನಿಗೆ ಬಿರುದು ಛತ್ರಪತಿ ಅಂತಲೂ ಬರೀಬಹುದು. ಓಕೆ, ನೆಕ್ಸ್ಟ್ ನೋಡೋಣ.
ನೀವು ಶಿವಾಜಿಯ ಯಾವ ಗುಣವನ್ನು ಮೆಚ್ಚುವಿರಿ, ಏಕೆ? ಉತ್ತರ: ಬಹಳಷ್ಟು ಗುಣಗಳಿದೆ. ಅದರೊಳಗಡೆ ನೀವು ಯಾವುದಾದ್ರೂ ಬರೆಯಬಹುದು. ಪರಧರ್ಮ ಸಹಿಷ್ಣುತೆ. ಅವರು ಎಲ್ಲ ಧರ್ಮಗಳನ್ನು ಮತ್ತು ಧರ್ಮ ಗ್ರಂಥಗಳನ್ನು ಗೌರವಿಸುವ ಅತ್ಯುಚ್ಚ ಗುಣ ಹೊಂದಿದ್ರು. ಎರಡನೇ ಗುಣ: ಸ್ತ್ರೀಯರಿಗೆ ಗೌರವ. ಯುದ್ಧದಲ್ಲಿ ಸೆರೆಸಿಕ್ಕ ಮಹಿಳೆಯರನ್ನು ಅತ್ಯಂತ ಗೌರವದಿಂದ ಕಂಡು ಅವರನ್ನು ಸುರಕ್ಷಿತವಾಗಿ ಪೋಷಕರಿಗೆ ಒಪ್ಪಿಸುತ್ತಿದ್ದರು. ನೆಕ್ಸ್ಟ್ ಗುಣ: ಕಾರ್ಯಚತುರತೆ. ಶಕ್ತಿಯನ್ನು ಶಕ್ತಿಯಿಂದ ಮತ್ತು ಮೋಸವನ್ನು ಉಪಾಯದಿಂದ ಎದುರಿಸುವ ಚತುರತೆ ಹಾಗೂ ಗೆರಿಲ್ಲಾ ಯುದ್ಧತಂತ್ರ ಹೊಂದಿದ್ದರು. ನೆಕ್ಸ್ಟ್ ಗುಣ: ಸೈನಿಕ ಶಿಸ್ತು. ಸೈನ್ಯವು ಪ್ರಜೆಗಳನ್ನು ಅಥವಾ ಪಶುಗಳನ್ನು ಲೂಟಿ ಮಾಡದಂತೆ ಕಟ್ಟುನಿಟ್ಟಿನ ಶಿಸ್ತು ಪಾಲಿಸುತ್ತಿದ್ದರು. ದೇಶಾಭಿಮಾನ. ತಾಯಿ ಜೀಜಾಬಾಯಿಯವರಿಂದ ಪ್ರೇರಿತರಾಗಿ ಬಾಲ್ಯದಿಂದಲೇ ಅಪ್ರತಿಮ ದೇಶಪ್ರೇಮ ಬೆಳೆಸಿಕೊಂಡಿದ್ದರು. ಇದಿಷ್ಟು ಸಹ ಇನ್ನೂ ಬಹಳಷ್ಟು ಗುಣಗಳಿವೆ. ಅದರೊಳಗೆ ಇಷ್ಟು ನೀವು ಗುಣಗಳನ್ನು ಮಾರ್ಕ್ಸ್ ನೋಡಿಬಿಟ್ಟು ನಾವು ಆನ್ಸರ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೆ 5 ಅಥವಾ 6 ಮಾರ್ಕ್ಸಿಗೆ ಈ ಪ್ರಶ್ನೆ ಇದ್ದರೆ ನಾವಿಷ್ಟನ್ನು ಸಹ ಬರಿಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನಮಗೆ 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಅಂತ ಅಂದರೆ ಒಂದು 3 ಮಾರ್ಕ್ಸಿಗೆ ಅಂದರೆ 3 ಗುಣ, 2 ಮಾರ್ಕ್ಸಿಗೆ ಅಂತ ಅಂದರೆ 2 ಗುಣಗಳನ್ನು ಬರಿಬೇಕಾಗತ್ತೆ. ಸೊ ಇದನ್ನು ಬಿಟ್ಟು ನೀವು ಇನ್ನೂ ಹೆಚ್ಚಿನ ಗುಣಗಳನ್ನು ನೀವು ಬರಿಬಹುದು. ಸೊ ಶಿವಾಜಿಯ ಗುಣಗಳು ಬಹಳಷ್ಟು ಇದೆಯಲ್ವಾ. ಸೊ ಇಲ್ಲಿಯವರೆಗೆ ನೀವು ನಮ್ಮ ವಿಡಿಯೋಸ್ಗಳನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಪ್ಲೀಸ್ ಒಂದು ಕಮೆಂಟಲ್ಲಿ ನನಗೋಸ್ಕರ ಒಂದು ಹೆಲ್ಪ್ ಮಾಡಿ. ಏನಪ್ಪ ಅಂತಂದರೆ ಕಮೆಂಟಲ್ಲಿ ನಿಮಗೆ ಯಾವ ತರಗತಿಯ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ಗಳು ಬೇಕು ಅಂತ ಹೇಳಿಬಿಟ್ಟು ಪ್ಲೀಸ್ ನೋಡಿ. ಆಲ್ಮೋಸ್ಟ್ 6ನೇ ಕ್ಲಾಸಿನ ಎಲ್ಲ ಒಂದು ಸಮಾಜದ ಪಾಠಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ಮಲ್ಲಿರುವಂತಹ ಪಾಠಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿಬಿಟ್ಟು ನೀವು ಯಾವ ಒಂದು ತರಗತಿಯ ಯಾವ ಒಂದು ಸಬ್ಜೆಕ್ಟಿಗೆ ನಿಮಗೆ ಕ್ವಶನ್ ಆನ್ಸರ್ಸ್ಗಳು ಬೇಕು ಅಥವಾ ನಾನು ಮಾಡ್ತಿರೋ ಈ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಒಂದು ಕಮೆಂಟ್ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ. ಇದರಿಂದಾಗಿ ಏನಾಗತ್ತಪ್ಪ ಅಂತ ಅಂದರೆ ನನಗೆ ನೆಕ್ಸ್ಟ್ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಒಂದು ಪ್ರೇರಣೆ ಸಿಗುತ್ತೆ. ಸೊ ಹಾಗಾಗಿಬಿಟ್ಟು ಪ್ಲೀಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನಿಮ್ಮ ಒಂದು ಪೇಜ್ ನಂಬರ್ 73ರಲ್ಲಿ ನೋಡಬಹುದು. ಕೆಲವೊಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮೊಘಲರ ವಾಸ್ತುಕೃತಿಯ ಚಿತ್ರಗಳನ್ನು ವಿವರಣೆಯೊಂದಿಗೆ ಸಂಗ್ರಹಿಸಿ ಅಥವಾ ಮೊಘಲ್ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸಿ ಅಥವಾ ಅಕ್ಬರ್ ಹಾಗೂ ಔರಂಗಜೇಬರ ಧೋರಣೆಯಲ್ಲಿನ ಒಂದು ವಿರೋಧಾಭಾಸಗಳನ್ನು ಚರ್ಚಿಸಿ ಒಂದು ವರದಿ ತಯಾರಿಸಿ ಭೂಪಟದಲ್ಲಿ ಶಿವಾಜಿಗೆ ಸಂಬಂಧಿಸಿದ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿಬಿಟ್ಟು ಆದಷ್ಟು ಟೈಮ್ ಸಿಕ್ಕಾಗ ಈ ಚಟುವಟಿಕೆಗಳನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತಂದರೆ ನೆಕ್ಸ್ಟ್ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲಿ ಇದೆಲ್ಲ ಬೇಸಿಕ್ಕು, ಇದರ ಒಂದು ಕಂಟಿನ್ಯೂಯೇಷನ್ನೇ ಇರುತ್ತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ನೀವು ಕರೆಕ್ಟಾಗಿ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ತುಂಬ ಈಸಿ ಆಗುತ್ತೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.